ಥ್ಯಾಂಕ್ ಯು ಸೋ ಮಚ್. ಕನ್ನಡ, ಇಂಗ್ಲಿಷ್, ತಮಿಳ್ 3 ಲ್ಯಾಂಗ್ವೇಜ್ ಅಲ್ಲೂ ಓದಿ. ವೆರಿ ಗುಡ್. ಸೊ ಮುಖ್ಯಾಂಶಗಳು 29ನೇ ಅಧ್ಯಾಯ ನೀವು ಓದಿದ್ರಿ. ವಿಮೋಚನಾ ಕಾಂಡದ ಎಸ್ ಮಾ We cannot hear your voice, ma'am. ಇಲ್ಲ ಕರೆಕ್ಟ್ ಆಗಿದೆ. ನೀವು ವಾಲ್ಯೂಮ್ ಇನ್ಕ್ರೀಸ್ ಮಾಡಬೇಕಮ್ಮ. ನಿಮ್ಮ Increase the ಮೊಬೈಲ್ voice, sir. 100. ಇನ್ಕ್ರೀಸ್ ಮಾಡಬೇಕು. ವಿಮೋಚನಾ ಕಾಂಡದ ಲೇಖನು ಯಾಜಕರು ಪಟ್ಟಾಭಿಷೇಕ ಗೂಡಾರದ ರಚನೆ ಮತ್ತು ಯಾಜ್ಞೆಗಳ ನಿಯಮಗಳ ಕುರಿತು ಅನೇಕ ವಿವರಗಳನ್ನು ಏಕೆ ಒಳಗೊಳ್ಳುತ್ತದೆ ಈ ಅಧ್ಯಾಯದಲ್ಲಿ. ಇದಕ್ಕೆ ಉತ್ತರ ಏನಂದ್ರೆ, ಒಂದು ಕಾರಣ, ಅನೇಕ ವಿವರಗಳು ಯೇಸು ಮತ್ತು ಆತನ ಚರ್ಚ್ನ ಮೂಲಕ ದೇವರ ಭವಿಷ್ಯದ ಕೆಲಸವನ್ನು ಮುನ್ನೂಚಿಸುತ್ತದೆ. ಈ ಅಧ್ಯಾಯ 30ನೇ ಅಧ್ಯಾಯ ನಾವು ಕೇಳ್ಕೊಂಡ್ವಿ. ಪವಿತ್ರ ವಸ್ತ್ರಗಳ ಬಗ್ಗೆ, ಪವಿತ್ರ ಉದ್ದೇಶಕ್ಕಾಗಿ ಯಾಕೆ ಯೂಸ್ ಮಾಡಲಾಗಿದೆ ಅಂತ ಈ ಅಧ್ಯಾಯ ನಾವು ಓದ್ಕೊಂಡ್ವಿ. 30ನೇ ಅಧ್ಯಾಯ, 32ನೇ ಅಧ್ಯಾಯ, 30ನೇ ಅಧ್ಯಾಯ தமிழில் ஓதிದ್ರಲ್ಲ. தூபபீடம் எப்படி இருக்கணும், யாரெல்லாம் அங்க ஆண்டவர் ஆராதிக்கலாம், எப்படி எல்லாம் பண்ணலாம், எல்லாம் அந்த 30வது அதிகாரத்துல ஆண்டவர் சொல்றாரு. 31st ಚಾಪ್ಟರ್, ಗೂಡಾರದ ನಿರ್ಮಾಣದಲ್ಲಿ ಕೆಲಸ ಮಾಡಲಿಕ್ಕಾಗಿ ಬೆಜಲೇಲ್ ಮತ್ತು ಅಹೋಲಿಯಾಬರನ್ನು ದೇವರು ಆರಿಸಿದರು. ಈ ಇಬ್ಬರು ನಿರ್ದಿಷ್ಟವಾಗಿ ಪವಿತ್ರಾತ್ಮನಿಂದ ಉಡುಗೊರೆಯಾಗಿ ನೀಡಲ್ಪಟ್ಟರು. ದೇವರು ನಿರ್ದಿಷ್ಟ ಕಾರ್ಯಗಳಿಗಾಗಿ ತಾನು ಕರೆಯುವವರನ್ನು ಅವರ ಕಾರ್ಯಕ್ಕಾಗಿ ಉಪಯೋಗಿಸ್ತಾರೆ ಅಂತ ಈ ಅಧ್ಯಾಯದಲ್ಲಿ ನೋಡಿದ್ವಿ. ಅವರ ಕೌಶಲ್ಯಗಳು ಕೇವಲ ನೈಸರ್ಗಿಕವಾಗಿರಲಿಲ್ಲ, ಆದರೆ ದೈವಿಕವಾಗಿ ನೀಡಲ್ಪಟ್ಟವು. ಡಿವೈನ್ ಫಾರ್ ದ ಪರ್ಪಸ್ ಆಫ್ ಡಿವೈನ್ மினிஸ்ட்ரி. they both were used in a special way. அவங்க 2 பேரும் பரிசுத்த ஆவியால் நிரப்பப்பட்டு ஆண்டவருடைய ஆலயத்தில் என்னென்னலாம் பண்ணணும்னு ஆண்டவரே அவங்கள அப்பாயிண்ட் பண்ணி அவங்களுக்கு எல்லா இன்ஸ்ட்ரக்ஷன்ஸும் கொடுத்திருந்தாரு. எக்ஸடஸ் 32. ಮೋಶೆಯು ಸೀನಾಯಿ ಪರ್ವದಿಂದ ಹಿಂದಿರುಗುತ್ತಿದ್ದಾಗ ತಾಳ್ಮೆ ಕಳೆದುಕೊಂಡ ಇಸ್ರೇಲರು ಚಿನ್ನದ ಕರುವನ್ನು ದೇವರಂತೆ ರೂಪಿಸುವಂತೆ ಆರೋನನನ್ನು ಮನಪೋಲಿಸುತ್ತಾರೆ. ಅವರ ವಿಗ್ರಹಾರಾಧನೆ ಮತ್ತು ವಿನೋದವು ದೇವರ ಕೋಪವನ್ನು ಪ್ರಚೋದಿಸುತ್ತದೆ. ಆದರೆ ಮೋಶೆಯು ಅವರ ಪರವಾಗಿ ಮಧ್ಯಸ್ಥಿಕೆ ವಹಿಸುತ್ತಾರೆ. ಇದು ಕರುವಿನ ನಾಶಕ್ಕೆ ಕಾರಣವಾಗುತ್ತದೆ ಮತ್ತು ಪಶ್ಚಾತ್ತಾಪ ಪಡದ ಕರೆಗೆ ಕಾರಣವಾಗುತ್ತದೆ. ಇವೆಲ್ಲವೂ ದೈವಿಕ ಶಿಕ್ಷೆಯ ನೆರಳಿನಲ್ಲಿ. So 32 chapter you are completed. Can I ask some questions? Questions கேட்கலாங்களா? After Aaron, who does the sacred garments will belong to? ಆರೋನನ ನಂತರ ಅವರ ಪವಿತ್ರ ಉಡುಪುಗಳು ಯಾರಿಗೆ ಸೇರುತ್ತದೆ? Chapter 29. ಅವರ ಸಂತತಿ. Very good. How many days the Lord says to take to ordain Aaron's descendants? ಆರೋನನ ವಂಶದವರು ಕರ್ತನು ಎಷ್ಟು ದಿನಗಳು ತೆಗೆದುಕೊಳ್ಳಬೇಕೆಂತ ಹೇಳುತ್ತಾರೆ? 7 days. ವೆರಿ ಗುಡ್, ವೆರಿ ಅಟೆಂಟಿವ್.